Hello everyone. So again integral calculus ಮೇಲೆ ಥರ್ಡ್ನೇ ವಿಡಿಯೋ. So problem again triple integration ಮೇಲೆ evaluate integration from 0 to a, integration from 0 to x, integration from 0 to x plus y, and the function is given e power x plus y plus z dz dy dx. So first of all we have to write, so here first of all we have to name it as I. So solution I is equals to integration from 0 to a, integration from 0 to x, integration from 0 to x plus y. Here we have the function e power x, e power plus y plus z. This can be split as e power x into e power y into e power z. So next ಇದರಲ್ಲಿ ಯಾವ ಆರ್ಡರಲ್ಲಿ ಬರ್ಕೋಬೇಕು ಅಂತ. ಸೊ ಅಗೇನ್ ಎಕ್ಸ್ ವೈ ಇದೆ, ಝೆಡ್ ಇದೆ, ಎಕ್ಸು ವೈ ಝೆಡ್ ಇದೆ. ಸೊ ಇನ್ನರ್ ಲಿಮಿಟಲ್ಲಿ ಇನ್ನರ್ ಲಿಮಿಟಲ್ಲಿ ಯಾವ್ಯಾವ ಟರ್ಮ್ಸ್ ಇದೆ ಅಂತಂದರೆ ವೇರಿಯಬಲ್ಸ್ ಎಕ್ಸ್ ಆ್ಯಂಡ್ ವೈ ಇದೆ. ಎಕ್ಸ್ ಆ್ಯಂಡ್ ವೈ ಇರೋದ್ರಿಂದ ಫಸ್ಟ್ ನಾವು ಇಂಟಿಗ್ರೇಷನ್ ಮಾಡಬೇಕಿರೋದು ವಿತ್ ರೆಸ್ಪೆಕ್ಟ್ ಟು ಝೆಡ್. ಓಕೆ, ನೆಕ್ಸ್ಟ್ ಎಕ್ಸ್ ಆ್ಯಂಡ್ ವೈ. ಆ ಎಕ್ಸ್ ಆ್ಯಂಡ್ ವೈಯಲ್ಲಿ ಈ ಲಿಮಿಟಲ್ಲಿ ಎಕ್ಸ್ ಅನ್ನೋ ವೇರಿಯಬಲ್ ಇದೆ, ದೇರ್ ಫೋರ್ ಇಂಟಿಗ್ರೇಷನ್ ಮಾಡಬೇಕಿರೋದು ವಿತ್ ರೆಸ್ಪೆಕ್ಟ್ ಟು ವೈ. ನೆಕ್ಸ್ಟ್ ಉಳಿದಿರೋದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಸೊ ನಾವು ಲೆಟ್ ಅಸ್ ಇಂಟಿಗ್ರೇಟ್. ಸೊ ಫಸ್ಟ್ ಇಂಟಿಗ್ರೇಷನ್ ಮಾಡಬೇಕಿರೋದು ಇನ್ನರ್ ಲಿಮಿಟ್ ವಿತ್ ರೆಸ್ಪೆಕ್ಟ್ ಟು ಝೆಡ್. ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡ್ತಿದ್ದೀವಿ ಅಂತಂದರೆ ಇ ಪವರ್ ಎಕ್ಸ್ ಆ್ಯಂಡ್ ಇ ಪವರ್ ವೈ ಅನ್ನುವಂಥದ್ದು ಕಾನ್ಸ್ಟೆಂಟ್ ಆಗಿರುತ್ತೆ. ದೇರ್ ಫೋರ್ ಇಂಟಿಗ್ರೇಷನ್ ಫ್ರಮ್ 0 ಟು ಎ, ಇಂಟಿಗ್ರೇಷನ್ ಫ್ರಮ್ 0 ಟು ಎಕ್ಸ್ ಆ್ಯಂಡ್ ನಾವು ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಝೆಡ್. ದೇರ್ ಫೋರ್ ಇ ಪವರ್ ಎಕ್ಸ್ ಹಾಗೆ ಇರುತ್ತೆ, ಇ ಪವರ್ ವೈ ಹಾಗೆ ಇರುತ್ತೆ. ಇ ಪವರ್ ಝೆಡ್ಗೆ ಇಂಟಿಗ್ರೇಷನ್ ಏನು ವಿತ್ ರೆಸ್ಪೆಕ್ಟ್ ಟು ಝೆಡ್. ಇಂಟಿಗ್ರೇಷನ್ ಇ ಪವರ್ ಝೆಡ್ಗೆ ಇ ಪವರ್ ಝೆಡ್ನೇ ಇಂಟಿಗ್ರೇಷನ್. ಎಸ್, ಸೊ ಇಂಟಿಗ್ರೇಷನ್ ಮಾಡಾಯಿತು. ಈಗ ಲಿಮಿಟ್ಸು 0 ಟು ಎಕ್ಸ್ ಪ್ಲಸ್ ವೈ, 0 ಟು ಎಕ್ಸ್ ಪ್ಲಸ್ ವೈ ಆ್ಯಂಡ್ ಉಳಿದಿರೋದು ಡಿ ವೈ ಡಿ ಎಕ್ಸ್. ಓಕೆ, ನಾವು ವಿಚ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಮ್ 0 ಟು ಎ, ಇಂಟಿಗ್ರೇಷನ್ ಫ್ರಮ್ 0 ಟು ಎಕ್ಸ್. ಈಗ ನಾವೇನು ಮಾಡಬೇಕು, ಇದನ್ನು ಝೆಡ್ ಪ್ಲೇಸಿಗೆ ಹಾಕಬೇಕು. ಸೊ ವಿತ್ ರೆಸ್ಪೆಕ್ಟ್ ಟು ಝೆಡ್ ಇಂಟಿಗ್ರೇಷನ್ ಮಾಡಿರೋದ್ರಿಂದ ಅಪ್ಪರ್ ಲಿಮಿಟ್ ಆ್ಯಂಡ್ ಲೋಯರ್ ಲಿಮಿಟನ್ನು ಇನ್ ಪ್ಲೇಸ್ ಆಫ್ ಝೆಡ್ ಹಾಕಬೇಕು. ಸೊ ಈಗ ಇವೆರಡು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಇದು ಹಾಗೆ ಇರಲಿ, ಇದಕ್ಕೆ ಮಾತ್ರ ಅಪ್ಲೈ ಮಾಡ್ತೀರಾ. ಸೊ ಇ ಪವರ್ ಝೆಡ್ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ ವೈ ಮೈನಸ್, ಈಗ ಲೋಯರ್ ಲಿಮಿಟನ್ನು ಅಪ್ಲೈ ಮಾಡಿದ್ರೆ ಇ ಪವರ್ 0. ಓಕೆ, ಡಿ ವೈ ಡಿ ಎಕ್ಸ್ ವಿಚ್ ಇಸ್ ಈಕ್ವಲ್ಸ್ ಟು 0 ಟು ಎ, 0 ಟು ಎಕ್ಸ್, ಇ ಪವರ್ ಎಕ್ಸ್, ಇ ಪವರ್ ವೈ. ಅಗೇನ್ ಇದನ್ನು ನಾನು ಅಗೇನ್ ಸ್ಪ್ಲಿಟ್ ಮಾಡಿ ಬರ್ಕೋಬೋದು, ಇ ಪವರ್ ಎಕ್ಸ್, ಇ ಪವರ್ ವೈ ಮೈನಸ್ ಇ ಪವರ್ 0 ವ್ಯಾಲ್ಯೂ ಏನು, ಇ ಪವರ್ 0 ವ್ಯಾಲ್ಯೂ ಇಸ್ 1 ಡಿ ವೈ ಡಿ ಎಕ್ಸ್. ಈಗ ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡೋಣ ಬ್ರ್ಯಾಕೆಟ್ ಒಳಗೆ. ದೇರ್ ಫೋರ್ ಇಂಟಿಗ್ರೇಷನ್ ಫ್ರಮ್ 0 ಟು ಎ, ಇಂಟಿಗ್ರೇಷನ್ ಫ್ರಮ್ 0 ಟು ಎಕ್ಸ್, ಇ ಪವರ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಏನಾಗುತ್ತೆ, ಇ ಪವರ್ 2x ಇಂಟು ಇ ಪವರ್ ವೈ ಇಂಟು ಇ ಪವರ್ ವೈ, ಇ ಪವರ್ 2y ಮೈನಸ್ ಇ ಪವರ್ ಎಕ್ಸ್ ಇಂಟು ಇ ಪವರ್ ವೈ ಇಂಟು 1 ಏನಾಗುತ್ತೆ, ಇ ಪವರ್ ಎಕ್ಸ್ ಇಂಟು ಇ ಪವರ್ ವೈ. ಸೊ ಇಂಟಿಗ್ರೇಷನ್ ಕಂಪ್ಲೀಟ್ ಆಯಿತು ಆ್ಯಂಡ್ ಲಿಮಿಟ್ಸನ್ನು ಅಪ್ಲೈ ಮಾಡಾಯಿತು. ಈಗ ದಿಸ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ವೈ, ಈಗ ವೈ ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಷನ್ ಮಾಡಬೇಕು. ಸೊ ಈಗ ಏನಾಗುತ್ತೆ, ಐ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಮ್ 0 ಟು ಎ. ಈಗ ಇದು ಇಂಟಿಗ್ರೇಷನ್ ಮಾಡ್ತಿದ್ದೀವಿ ಅಂತಂದರೆ ಸಿಂಬಲ್ ಬರ್ಕೊಳ್ಳೋ ಹಾಗಿಲ್ಲ. ಸೊ ಇ ಪವರ್ ವೈ, ಇ ಪವರ್ 2x ಹಾಗೆ ಉಳ್ಕೊಳ್ಳುತ್ತೆ ಆ್ಯಸ್ ವಿ ಆರ್ ಡೂಯಿಂಗ್ ವಿತ್ ರೆಸ್ಪೆಕ್ಟ್ ಟು ವೈ. ಸೊ ಈಗ ಇ ಪವರ್ 2x ಹಾಗೆ ಇರುತ್ತೆ. ಇ ಪವರ್ 2yಗೆ ಇಂಟಿಗ್ರೇಷನ್ ಏನು, ಇ ಪವರ್ 2y ಡಿವೈಡೆಡ್ ಬೈ 2 ಇಸ್ ದ ಇಂಟಿಗ್ರೇಷನ್ ಮೈನಸ್ ಇ ಪವರ್ ಎಕ್ಸ್ ಹಾಗೆ ಉಳ್ಕೊಳ್ಳುತ್ತೆ. ಇ ಪವರ್ ವೈಗೆ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ವೈ, ಇ ಪವರ್ ವೈನೇ ಉಳ್ಕೊಳ್ಳುತ್ತೆ. ಓಕೆ, ಇಂಟಿಗ್ರೇಷನ್ ಕಂಪ್ಲೀಟ್ ಆಯಿತು. ಈಗ ಲಿಮಿಟ್ಸ್ ಏನೇನಿದೆ, 0 ಟು ಎಕ್ಸ್. ಓಕೆ, ಸೊ ನಾವು 0 ಟು ಎ, ಇ ಪವರ್ ಏನು ಹಾಕಬೇಕು, ವೈ ಎಲ್ಲೆಲ್ಲಿದೆಯೋ ಅಲ್ಲಿ ಎಕ್ಸನ್ನು ಹಾಕಬೇಕು. ಇನ್ನು ಉಳಿದಿರೋದು ಎಕ್ಸ್ ಅಲ್ವಾ. ಎಸ್, ಸೊ ವೈ ಎಲ್ಲೆಲ್ಲಿದೆಯೋ ಅಲ್ಲಿ ಎಕ್ಸ್ ಹಾಕಿದ್ರೆ ಇ ಪವರ್ 2x, ಇ ಪವರ್ 2x ಏನಾಗುತ್ತೆ, 4x ಡಿವೈಡೆಡ್ ಬೈ 2. ಅದೇ ರೀತಿ ಇಲ್ಲಿ ಇ ಪವರ್ ಎಕ್ಸ್, ಇಲ್ಲೂ ಕೂಡ ಇ ಪವರ್ ಎಕ್ಸ್ ಆಗುತ್ತೆ, ಅವಾಗ ಇ ಪವರ್ 2x. ಓಕೆ, ನೆಕ್ಸ್ಟ್ ದಿಸ್ ಇಸ್ ದ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಏನಾಗುತ್ತೆ, ಎಕ್ಸ್ ವೈ ಇರೋ ಕಡೆ 0 ಹಾಕಿದ್ರೆ ಇದು ಕಂಪ್ಲೀಟಾಗಿ ಇ ಪವರ್ 0 ಆಗುತ್ತೆ. ಇ ಪವರ್ 0 ವ್ಯಾಲ್ಯೂ 1. ಸೊ ಉಳಿದಿರೋದು ಇ ಪವರ್ 2x ಡಿವೈಡೆಡ್ ಬೈ 2 ಮೈನಸ್ ಇಲ್ಲೂ ಅಷ್ಟೇ ವೈ ಇರೋ ಕಡೆ 0 ಹಾಕಿದ್ರೆ ಇ ಪವರ್ 0 ಇಸ್ 1, ಇನ್ನು ಉಳಿಯೋದು ಇ ಪವರ್ ಎಕ್ಸ್. ಓಕೆ, ಇಂಟಿಗ್ರೇಷನ್ ಕಂಪ್ಲೀಟ್ ಆಯಿತು ಆ್ಯಂಡ್ ಅಪ್ಪರ್ ಲಿಮಿಟ್ ಆ್ಯಂಡ್ ದ ಲೋಯರ್ ಲಿಮಿಟ್ ಕೂಡ ಸಬ್ಸ್ಟಿಟ್ಯೂಷನ್ ಆಯಿತು. ಈಗ ದಿಸ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅದಕ್ಕಿಂತ ಮುಂಚೆ ಈ ಬ್ರ್ಯಾಕೆಟನ್ನು ಓಪನ್ ಮಾಡ್ಕೊಳ್ಳೋಣ. ಸೊ 0 ಟು ಎ, ಇ ಪವರ್ 4x ಬೈ 2 ಮೈನಸ್ ಇ ಪವರ್ 2x. ನೆಕ್ಸ್ಟ್ ಮೈನಸ್ ರಿಮೂವ್ ಮಾಡಿದರೆ ಮೈನಸ್ ಇ ಪವರ್ 2x ಡಿವೈಡೆಡ್ ಬೈ 2. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಷ್ಟನ್ನು ಕೂಡ ಇಂಟಿಗ್ರೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಈಗೇನಾಗುತ್ತೆ, ಇಂಟಿಗ್ರೇಷನ್ ಮಾಡಿದಾಗ ಇ ಪವರ್ 4xಗೆ ಇಂಟಿಗ್ರೇಷನ್ ಏನು, ಇ ಪವರ್ 4x ಡಿವೈಡೆಡ್ ಬೈ 4. ಬಟ್ ಆಲ್ರೆಡಿ 2 ಇರೋದ್ರಿಂದ 4 ಟು 8 ಆಗುತ್ತೆ. ಇ ಪವರ್ 4xಗೆ ಇಂಟಿಗ್ರೇಷನ್ ಇ ಪವರ್ 4 ಡಿವೈಡೆಡ್ ಬೈ 4 ಬರುತ್ತೆ. ಆಲ್ರೆಡಿ ಇಲ್ಲಿ 2 ಇರೋದ್ರಿಂದ 4 ಟು 8 ಮೈನಸ್ ಇ ಪವರ್ 2xಗೆ ಇಂಟಿಗ್ರೇಷನ್ ಇ ಪವರ್ 2x ಡಿವೈಡೆಡ್ ಬೈ 2 ಮೈನಸ್ ಇ ಪವರ್ 2xಗೆ ಅಗೇನ್ ಇಂಟಿಗ್ರೇಷನ್ ಇ ಪವರ್ 2x ಡಿವೈಡೆಡ್ ಬೈ 2 ಬರುತ್ತೆ. ಆಲ್ರೆಡಿ 2 ಇರೋದ್ರಿಂದ 4 ಪ್ಲಸ್ ಇ ಪವರ್ ಎಕ್ಸ್ಗೆ ಇಂಟಿಗ್ರೇಷನ್ ಇ ಪವರ್ ಎಕ್ಸ್ ಇರುತ್ತೆ. ಓಕೆ, ಆ್ಯಂಡ್ ದ ಲಿಮಿಟ್ಸ್ ಆರ್ 0 ಟು ಎ. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಇರೋ ಕಡೆ ಎಲ್ಲ ಅಪ್ಪರ್ ಲಿಮಿಟನ್ನು ಅಪ್ಲೈ ಮಾಡಬೇಕು. e power 4a divided by 8, e power 2a divided by 2 minus e power 2a divided by 4 plus e power a.
ದಿಸ್ ಇಸ್ ದ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟು ಇಲ್ಲಿ ಎಕ್ಸ್ ಎಲ್ಲೆಲ್ಲಿದೆಯೋ ಅಲ್ಲಿ 0 ಹಾಕಬೇಕು. e ಪವರ್ 0 ಕಂಪ್ಲೀಟಾಗಿ 0 ಆದಾಗ 1 ಆಗುತ್ತಲ್ವಾ. e ಪವರ್ 0 ವ್ಯಾಲ್ಯೂ 1, therefore 1/8 ಮೈನಸ್ 1/2 ಮೈನಸ್ 1/4 ಪ್ಲಸ್ 1 ಇಷ್ಟೇ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ಇದನ್ನು ನೀವು ಬೇಕಿದ್ರೆ ಸಾಲ್ವ್ ಮಾಡ್ಬೋದು. ಓಕೆ, ಇದನ್ನು ನೀವು ಸಾಲ್ವ್ ಮಾಡ್ತೀವಿ ಅಂತ ಅಂದರೆ ಎಲ್ ಸಿ ಎಮ್ ತೊಗೊಂಡಾದರೂ ಮಾಡ್ಬೋದು, ಅಥವಾ ಡೈರೆಕ್ಟ್ ಕ್ಯಾಲ್ಸಿಲ್ ಮಾಡ್ತೀವಿ ಅಂತಂದರೆ 3/8 ಬರುತ್ತೆ. ಆ್ಯಂಡ್ ಇದು ಹಾಗೆ ರಿಟರ್ನ್ ಆಗುತ್ತೆ. e ಪವರ್ 4a/8 ಮೈನಸ್ e ಪವರ್ 2a/2 ಮೈನಸ್ e ಪವರ್ 2a/4 ಪ್ಲಸ್ e ಪವರ್ e. ದಿಸ್ ಇಸ್ ದ ಆನ್ಸರ್. ಸೊ ನಮಗೆ ಬೇಸಿಕ್ಕಾಗಿ ಇಂಟಿಗ್ರೇಷನ್ ಏನಾಗುತ್ತೆ ಅಂತ ಗೊತ್ತಿದ್ದರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. e ಪವರ್ ಎಕ್ಸಿಗೆ ಏನು ಇಂಟಿಗ್ರೇಷನ್, e ಪವರ್ ಎಕ್ಸ್ ಇದ್ದರೆ e ಪವರ್ ಎಕ್ಸೇ ಇರುತ್ತೆ. ಅದೇ e ಪವರ್ 2x ಇದ್ದರೆ e ಪವರ್ 2x ಡಿವೈಡೆಡ್ ಬೈ 2. ಇನ್ ಕೇಸ್ e ಪವರ್ 5x ಇದ್ದರೆ e ಪವರ್ 5x ಡಿವೈಡೆಡ್ ಬೈ 5. ಈ ಥರ ಬೇಸಿಕ್ ಇಂಟಿಗ್ರೇಷನ್ ನಿಮಗೆ ಗೊತ್ತಿರಬೇಕು. ಓಕೆ, ಥ್ಯಾಂಕ್ ಯು.